Good morning students. In our last class we are completed the 1 mark questions of chapter Living World. Okay. In this class we are discussing 2 and 3 mark questions of Living World chapter. Andre last class ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು 1 mark question. ಯಾವುದು ಇಂಪಾರ್ಟೆಂಟ್ 1 mark questions ಇದೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು 2 and 3 mark questions. ಯಾವುದು ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಲಿವಿಂಗ್ ವರ್ಲ್ಡ್ ಚಾಪ್ಟರಿಂದ ಅರೈಸ್ ಆಗುತ್ತೆ. ಹಾಗಿದ್ರೆ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕ್ವೆಶ್ಚನ್, ಮೆನ್ಷನ್ ಎನಿ 4 ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ವೆರಿ ಈಸಿಯೆಸ್ಟ್ ಕ್ವೆಶ್ಚನ್. ಯಾಕಂದರೆ ಚಾಪ್ಟರ್ ಬಿಗಿನ್ ಆಗೋದೇ ಈ ಕಾನ್ಸೆಪ್ಟಿಂದ ನಾವೇನು ಮಾಡ್ತೀವಿ, ಚಾಪ್ಟರ್ನ ಬಿಗಿನ್ ಮಾಡ್ತೀವಿ. ದಟ್ಸ್ ವೈ ದಿ ಕ್ವೆಶ್ಚನ್ ಈಸ್ ವೆರಿ ಈಸಿಯೆಸ್ಟ್ ಅಂತ ನಾನು ಏನು ಮಾಡ್ತೀನಿ, ಕನ್ಸಿಡರ್ ಮಾಡ್ತೀನಿ. ಓಕೆ, ಮೆನ್ಷನ್ ಎನಿ 4 ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ಕೊಳ್ಳೆ ದಟ್ ಕ್ಯಾರೆಕ್ಟರ್ಸ್ ಆರ್ ಗ್ರೋತ್, ರೀಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲರ್ ಆರ್ಗನೈಸೇಷನ್ ಆರ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ನಾವೇನು ಮಾಡ್ಬೋದು, ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಓಕೆ, ಇದ್ರದ್ದು ಮೀನಿಂಗು ನಿಮಗೆ ಗೊತ್ತಿದೆ. ರೀಪ್ರೊಡಕ್ಷನ್ ಅಂದ್ಕೊಳ್ಳೆ ಆರ್ಗ್ಯಾನಿಸಮ್ ಪ್ರೊಡ್ಯೂಸಸ್ ಆಫ್ ಸ್ಪ್ರಿಂಗ್ಸ್ ಇನ್ ಇಟ್ಸ್ ಓನ್ ಕೈಂಡ್ ಟು ಕಂಟಿನ್ಯೂ ದ ಜನರೇಷನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ರೀಪ್ರೊಡಕ್ಷನ್. Metabolism means the sum total chemical reaction take place in our body is called metabolism. In metabolism, one is anabolism and another one is the catabolism ಅಂತೇಳಿ ಇಂಡಿಕೇಟ್ ಮಾಡ್ತೀರಾ. ಸೆಲ್ಯುಲಾರ್ ಆರ್ಗನೈಸೇಷನ್ ಅಂದ್ಕೂಡಲೇ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಅಗೇನ್ ಆರ್ಗನ್ ಸಿಸ್ಟಮ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಫಸ್ಟ್ ಕ್ವಶನಿಗೆ ಬರೆಯುವಂಥ ಆನ್ಸರ್. ಕ್ವಶನ್ ಈಸ್ ವೆರಿ ಸಿಂಪಲ್. ಮೆನ್ಷನ್ ಎನಿ 4 ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ಕೂಡಲೇ ಎನಿ 4 ಅಂತ ಕೇಳಿದರೆ ನಿಮಗೆ ಗೊತ್ತಿರುವಂಥ 4 ಕ್ಯಾರೆಕ್ಟರ್ಸ್ನ ಏನು ಮಾಡಿ, ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಹೌ ಡು ದಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡಿಫರ್ ಇನ್ ಗ್ರೋತ್ ಪ್ಯಾಟ್ರನ್. ಗ್ರೋತ್ ಪ್ಯಾಟ್ರನ್ನಲ್ಲಿ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಯಾವ ಥರ ಡಿಫರ್ ಇದೆ ಇಲ್ಲಿ ನೋಡಿ, ಆನ್ಸರ್ ಅಬ್ಸರ್ವ್ ಮಾಡಿ. ಇನ್ ಪ್ಲಾಂಟ್ಸ್ ಗ್ರೋತ್ ಅಕರ್ಸ್ ಬೈ ಸೆಲ್ ಡಿವಿಷನ್. Growth occurs by cell division. Animals allo ashte the growth occurs by cell division. Growth occurs by cell division continuously throughout their life. Throughout their life we have to observe the cell division. ಯಾವ್ದ್ರಲ್ಲಿ ಅಬ್ಸರ್ವ್ ಮಾಡ್ತೀರಾ, ಪ್ಲಾಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಬಟ್ ಇನ್ ಅನಿಮಲ್ಸ್ ದಿ ಗ್ರೋತ್ ಈಸ್ ಸೀನ್ ಓನ್ಲಿ ಅಪ್ ಟು ಸರ್ಟೈನ್ ಏಜಸ್ ತನಕ ಮಾತ್ರ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿಗೆ ಆನ್ಸರ್ನ ನೀವು ಇಂಡಿಕೇಟ್ ಮಾಡ್ತೀರಾ ಅಂದರೆ ಇನ್ ಪ್ಲಾಂಟ್ಸ್ ಗ್ರೋತ್ ಅಕರ್ಸ್ ಬೈ ಸೆಲ್ ಡಿವಿಷನ್ ಕಂಟಿನ್ಯೂಸ್ಲಿ ಥ್ರೂಔಟ್ ದೇರ್ ಲೈಫ್. ಇನ್ ಅನಿಮಲ್ಸ್ ಗ್ರೋತ್ ಈಸ್ ಸೀನ್ ಓನ್ಲಿ ಅಪ್ ಟು ಸರ್ಟೈನ್ ಏಜಸ್ ತನಕ ಮಾತ್ರ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ದಿ ಮೇಜರ್ ಡಿಫ್ರೆನ್ಸ್ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ತಿದ್ವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ, ಮೆನ್ಷನ್ ಎನಿ 4 ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಟು ವಿಚ್ ಆರ್ಗ್ಯಾನಿಸಮ್ ರೆಸ್ಪಾಂಡ್. ಈಗ ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡ್ತಾ ನಿಮಗೆ ಗೊತ್ತಿದೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಒಂದು ಕ್ಯಾರೆಕ್ಟರ್ನ ಸ್ಟಡಿ ಮಾಡಿದ್ರಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಇಲ್ಲಿ ಕ್ವಶನ್ ಏನಿದೆ ಅಂದರೆ, ಮೆನ್ಷನ್ ಎನಿ 4 ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ. ಸ್ಟಿಮ್ಯುಲೈ ಏನಾಗಿದೆ, ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈನ ಮೆನ್ಷನ್ ಮಾಡಿ ಆ ಸ್ಟಿಮ್ಯುಲೈಗೆ ಆರ್ಗ್ಯಾನಿಸಮ್ ಏನು ಮಾಡಿರಬೇಕು, ರೆಸ್ಪಾಂಡ್ ಮಾಡಿರಬೇಕು. ಓಕೆ, ಯಾವ್ದಾವ್ದು ಸ್ಟಿಮ್ಯುಲೈನ ನಾವು ಇಲ್ಲಿ ಇಂಡಿಕೇಟ್ ಮಾಡ್ಬೋದು ಅಂದರೆ, ಒನ್ ಈಸ್ ಲೈಟ್, ಸೆಕೆಂಡ್ ಒನ್ ಈಸ್ ಟೆಂಪರೇಚರ್, ಥರ್ಡ್ ಒನ್ ವಾಟರ್ ಆ್ಯಂಡ್ ಫೋರ್ತ್ ಒನ್ ಪೊಲ್ಯೂಟೆಂಟ್ಸ್ನ ನಾವೇನು ಮಾಡ್ತಿದ್ದೀವಿ, ಸ್ಟಿಮ್ಯುಲೈ ಆಗಿ ಚೂಸ್ ಮಾಡ್ತಿದ್ದೀವಿ. ಆ್ಯಂಡ್ ದಟ್ ಸ್ಟಿಮ್ಯುಲೈಗೆ ಆರ್ಗ್ಯಾನಿಸಮ್ ಏನು ಮಾಡ್ತಿದೆ, ರೆಸ್ಪಾಂಡ್ ಮಾಡ್ತಿದೆ. ದಟ್ಸ್ ವೈ ಆನ್ಸರ್ ಈಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಲೈಟ್, ಟೆಂಪರೇಚರ್, ವಾಟರ್ ಆ್ಯಂಡ್ ಪೊಲ್ಯೂಟೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ ಆರ್ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂತೇಳಿ ಏನು ಮಾಡ್ತಿದ್ದೀವಿ, ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಯಾಂಡ್ ದಿ ಫಾಲೋಯಿಂಗ್ ICBN ಆ್ಯಂಡ್ ICZN. ಫಸ್ಟ್ ನೋಟ್ ಮಾಡ್ಕೊಳ್ಳಿ, ICBN, ಸೆಕೆಂಡ್ ಒನ್ ICZN. ಎರಡನ್ನು ನೋಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಅದರದ್ದು ಫುಲ್ ಫಾರ್ಮ್ನ ಇಂಡಿಕೇಟ್ ಮಾಡಿ. ಅಂದರೆ ICBN ಮೀನ್ಸ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೊಮ್ಯಾನಿಕ್ಲೇಚರ್. ICBN means International Code for Botanical Nomenclature. ICZN means International Code for Zoological Nomenclature ಅಂತೇಳಿ ಕರಿತೀವಿ. ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ICBN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೊಮ್ಯಾನಿಕ್ಲೇಚರ್. ICZN ಮೀನ್ಸ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝುವಾಲಜಿಕಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ಕರಿತೀವಿ. ಹಾಗಾದರೆ ಇವ್ರ ರೋಲ್ ಏನು? ದೇ ಪ್ರೊವೈಡ್ ರೂಲ್ಸ್ ಆ್ಯಂಡ್ ರೆಕಮೆಂಡೇಶನ್. Rules and recommendation to deals the botanical nomenclature or botanical name. Rules and recommendation deals with botanical name. Rules and recommendation deals with
animal name, that one is considered as a ICBN and ICZN. ಅಂದರೆ ಅನಿಮಲ್ಸಿಗಾಗಿರ್ಬೋದು ಪ್ಲ್ಯಾಂಟ್ಸಿಗಾಗಿರ್ಬೋದು ಒಂದು ಸೈಂಟಿಫಿಕ್ ನೇಮ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಪ್ರೊವೈಡ್ ಮಾಡಿ ಆ ನೇಮ್ನ ಫಿಕ್ಸ್ ಮಾಡುವಂಥ ಕ್ರೈಟೀರಿಯಾ ಯಾರ ಹತ್ರ ಇರುತ್ತೆ. ICBN ಇಟ್ ಈಸ್ ಫಾರ್ ಪ್ಲ್ಯಾಂಟ್ಸ್, ICZN ಫಾರ್ ಅನಿಮಲ್ಸ್ ಅಂತ ನಾವೇನು ಮಾಡ್ತೀವಿ ಇಲ್ಲಿ ಇಂಡಿಕೇಟ್ ಮಾಡ್ತಿದ್ವಿ. ಹಾಗಾಗಿ ಫುಲ್ ಫಾರ್ಮ್ ICBN means International Code for Botanical Nomenclature, ICZN means International Code for Zoological Nomenclature ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ವಾಟ್ ಈಸ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್? ಆಲ್ರೆಡಿ ನಿಮಗೆ ಗೊತ್ತಿದೆ, ಸ್ಟ್ಯಾಂಡರ್ಡ್ ನೇಮ್ ಆರ್ ಸೈಂಟಿಫಿಕ್ ನೇಮ್ ಯೂನಿವರ್ಸಲಿ accepted and the standard or scientific name contain two components. One is considered as a generic name and another one is considered as a specific epithets ಅಂತ ಹೇಳಿ ಕರಿತೀವಿ. That one is considered as a binomial nomenclature. Okay, ಇಲ್ಲಿ ನೋಡಿ, give scientific name of mango. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ, the scientific name of mango is Mangifera indica is an scientific name. In Mangifera indica, Mangifera is an generic name and indica is an specific name or specific ಎಪಿಥೆಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ಕ್ವಶನು ಸಿಂಪಲ್ ಇದೆ. ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂದರೆ ಆನ್ಸರ್ ಬರೀತೀರಾ? ಮ್ಯಾಂಗೋದು ಏನು ಕೇಳಿದ್ದಾರೆ? ಸೈಂಟಿಫಿಕ್ ನೇಮ್ ಈಸ್ ಮ್ಯಾಂಜಿಫೆರಾ ಇಂಡಿಕಾ. ಇನ್ ಸೈಂಟಿಫಿಕ್ ಮ್ಯಾಂಜಿಫೆರಾ ಇಂಡಿಕಾದಲ್ಲಿ ಮ್ಯಾಂಜಿಫೆರಾ ಈಸ್ ಅನ್ ಜೆನರಿಕ್ ನೇಮ್ ಆ್ಯಂಡ್ ಇಂಡಿಕಾ ಈಸ್ ಅನ್ ಸ್ಪೆಸಿಫಿಕ್ ಎಪಿಥೆಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದಿ ಯೂನಿವರ್ಸಲ್ ರೂಲ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಪ್ರಾಕ್ಟೀಸ್ ಮಾಡಿರ್ತೀರಾ, ನೆನಪಲ್ಲಿ ಇಟ್ಕೊಂಡಿರ್ತೀರಾ. ಇಟ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿ ಏನು ಮಾಡ್ತೀವಿ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ನೀವು ಫ್ಯೂಚರಲ್ಲಿ ಎಲ್ಲೇ ಸೈಂಟಿಫಿಕ್ ನೇಮ್ನ ಯೂಸ್ ಮಾಡ್ತಿದ್ದೀರಾ, ಆಗ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಲೇಬೇಕು. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಯಾವಾಗಲೂ ಏನು ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಒಂದ್ಸಲ ಅಬ್ಸರ್ವ್ ಮಾಡಿ, ಎಲ್ಲರಿಗೂ ಗೊತ್ತಿದೆ, ರೈಟ್ ದಿ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ರೂಲ್ಸ್ ಅಬ್ಸರ್ವ್ ಮಾಡಿದ್ರೆ ದಿ ಫಸ್ಟ್ ಒನ್, ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಆ್ಯಂಡ್ ರಿಟನ್ ಇನ್ ಇಟ್ಯಾಲಿಕ್. ನಿಮಗೆ ಗೊತ್ತಿದೆ, the first word in biological name represent the genus and the second component denotes the specific epithet. Idu sah nimage gottide. Third one, both the words in biological name when handwritten are separately underlined or printed in italic. Idu sah nimage gottide. Next, fourth one, the first word denoting genus start with capital letter and while the specific epithet starts with small letter. ಇದು ಸಹ ನಿಮಗೆ ಗೊತ್ತಿದೆ. ಒಂದು ಎಕ್ಸಾಂಪಲ್ ತಗೊಳ್ಳೋದ್ರೆ ಪ್ರೀವಿಯಸ್ ನಾವು ಸ್ಟಡಿ ಮಾಡಿದ್ವಿ, ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ ಇಸ್ ಅನ್ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ರೂಲ್ಸ್ ಆಫ್ ಬೈನಾಮಿಯಲ್ ಸಿಸ್ಟಮ್. ನಿಮಗೆ ಗೊತ್ತಿದೆ, ಹಾಗೆ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಯಾವ್ಯಾವ ಥರದ ರೂಲ್ಸ್ ಇದೆ ಮತ್ತು ಇಷ್ಟು ರೂಲ್ಸ್ ಏನಾಗಿರಬೇಕು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ರೈಟ್ ದಿ taxonomical category or linear hierarchy showing hierarchical arrangement in ascending order. Ascending order ಅಲ್ಲಿ ಇಂಡಿಕೇಟ್ ಮಾಡ್ತೀರಾ ಅಂದರೆ in ascending order species, next genus, family, order, class, phylum, kingdom. It is an ascending order of taxonomical categories ಅಂತೇಳಿ ಕರಿತೀವಿ. ಅಸೆಂಡಿಂಗ್ ಆರ್ಡರ್ ಆಫ್ ಟ್ಯಾಕ್ಸೋನಮಿಕಲ್ ಕ್ಯಾಟಗರೀಸ್, ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್ ಅಂತೇಳಿ ಕರಿತೀವಿ. ಸ್ಪೀಶೀಸ್ ಇಸ್ ಆ್ಯನ್ ಯಾವುದು ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಓಕೆ, ಜೀನಸ್ ದಿ ಗ್ರೂಪ್ ಆಫ್ ರಿಲೇಟೆಡ್ species are considered as a genus. The group of related genera is considered as a family. The group of related family is considered as an order. The group of related class, order is considered as a class. The group of related class is considered as a phylum. The highest level of classification is considered as a kingdom ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. This is about the ascending arrangement of taxonomical category. Next question, mention any four taxonomical aids which helps in preserving this specimen. Mention any four taxonomical aids which helps in preserving this specimen. Four examples ಯಾವ್ದು ಅಂದರೆ, one is herbarium, ಆಲ್ರೆಡಿ ನಿಮಗೆ ಗೊತ್ತಿದೆ, botanical garden, museum and zoological park. ಈ ಕ್ವಶನು ತುಂಬ ಸಿಂಪಲ್ ಆಗಿದೆ, ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೆಲ್ಲ ಆನ್ಸರ್ ಗೊತ್ತಿದೆ. ಕ್ಲೀನಾಗಿ ಏನು ಮಾಡಿ ಆನ್ಸರ್ನ ಮೆನ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ನೀಟಾಗಿ ಅಬ್ಸರ್ವ್ ಮಾಡಿ,
mention any 4 taxonomical aids which helps in preserving the specimen. 4 things ಯಾವುದು ಅಂದರೆ herbarium, botanical garden, museum and zoological park. Next question. What is herbarium? How herbarium helps in preserving plant specimen? Question ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪಾರ್ಟಿಗೆ ನಿಮಗೆ ಆನ್ಸರ್ ಗೊತ್ತಿದೆ. ವಾಟ್ ಈಸ್ herbarium ಅಂದ್ಕೊಳ್ಳೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಆನ್ಸರ್ ಮಾಡ್ತೀರಾ. ಹೌ herbarium helps in preserving plant specimen? ಇಲ್ಲಿ ನೋಡಿ ಫಸ್ಟ್ ಪಾರ್ಟ್ ಆಫ್ ಡೆಫಿನೇಷನ್ ಕಂಪ್ಲೀಟ್ ಮಾಡೋಣ. ವಾಟ್ ಈಸ್ herbarium ಅಂದ್ಕೊಳ್ಳಿ ನಿಮಗೆ ಗೊತ್ತಿದೆ ಏನು ಆನ್ಸರ್ ಬರೆಯೋದು ಅಂತ. herbarium is a store house of collected plant specimen. herbarium is a ಹಾಗೆ ಹೇಳ್ತಾ ಬನ್ನಿ ನನ್ನ ಜೊತೆಲೆ. herbarium is a store house of collected plant specimen that are dried, pressed and preserved on the sheets. That one is considered as a herbarium ಅಂತೇಳಿ ಏನು ಮಾಡ್ತೀವಿ ಕರಿತೀವಿ. ಹಾಗೆ ಇನ್ನೊಂದ್ಸಲ ಹೇಳಿ, herbarium ಅಂದರೆ herbarium is a store house of collected plant specimen that are dried, pressed and preserved on the sheets. That one is considered as a herbarium ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಪಾರ್ಟ್ ಆಫ್ ಕ್ವಶನ್, how herbarium helps in preserving plant specimen. how ಅಂತೇಳಿ ಇಂಡಿಕೇಟ್ ಮಾಡಿದ್ರೆ herbarium sheets are arranged according to the universal accepted system of classification. ಏನು ನಾವು herbarium ಶೀಟ್ನ ರೆಡಿ ಮಾಡ್ತೀವಿ ಅಲ್ಲಿ ನಮ್ಮ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡ್ತೀವಿ ಫಾಲೋ ಮಾಡ್ತೀವಿ. ಇದು ಫಸ್ಟ್ ಒನ್ ಆಯಿತು. ಓಕೆ, ನಾನು ಥಿಯರಿ ಕ್ಲಾಸ್ ಮಾಡ್ತಾ ಹೇಳಿದ್ದೀನಿ ನಿಮಗೆ. ಸೆಕೆಂಡ್ ಒನ್, ದೀಸ್ ಸ್ಪೆಸಿಮನ್ ಅಲಾಂಗ್ ವಿತ್ ದರ್ ಡಿಸ್ಕ್ರಿಪ್ಷನ್ ಆನ್ herbarium ಶೀಟ್ಸ್ ಬಿಕಮ್ ಸ್ಟೋರ್ ಹೌಸ್. ನೀವೇನು ಈಗ ಫಾರ್ ಎಕ್ಸಾಂಪಲ್ herbarium ಶೀಟ್ ಇಲ್ಲಿ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡಿದರೆ ಫಾಲೋ ಮಾಡಿದರೆ ನೀವೇನು ಪ್ಲ್ಯಾಂಟ್ ಈಗ ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ ಸ್ಪೆಸಿಮನ್ ಏನು ಮಾಡಿದ್ರೆ ಡ್ರೈ ಮಾಡಿ ಪ್ರೆಸ್ ಮಾಡಿ ಪ್ರಿಸರ್ವ್ ಮಾಡಿದ್ರೆ ಅದರ ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಂಡಿಕೇಟ್ ಮಾಡಿದ್ರೆ ಈ ಪ್ಲ್ಯಾಂಟ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಏನು ಮಾಡಿದ್ರೆ ನೋಟ್ ಮಾಡಿದ್ರಿ. ಅದೇ ಪಾಯಿಂಟ್ ನೋಡಿ, ದಿ ಸ್ಪೆಸಿಮನ್ ಅಲಾಂಗ್ ವಿತ್ ದರ್ ಡಿಸ್ಕ್ರಿಪ್ಷನ್ ಆನ್ herbarium ಶೀಟ್ ಬಿಕಮ್ ಸ್ಟೋರ್ ಹೌಸ್. ಸೆಕೆಂಡ್ ಥಿಂಗ್. And third thing is the herbarium sheets also carry a label providing information about date and place of collection, English or local and botanical names, family and collector's name. ಈಗ ಫಾರ್ ಎಕ್ಸಾಂಪಲ್ ಏನು ಮಾಡಿದರೆ ಈ ಪ್ಲ್ಯಾಂಟ್ನ ಕಲೆಕ್ಟ್ ಮಾಡಿದ್ದಾರೆ. ಪ್ಲ್ಯಾಂಟ್ನ ಕಲೆಕ್ಟ್ ಮಾಡಿ ನಾವೇನು ಮಾಡಿದ್ದೀವಿ herbarium ಶೀಟ್ ಮೇಲೆ ಅರೇಂಜ್ ಮಾಡಿದ್ದೀವಿ. herbarium ಶೀಟ್ನ ಅರೇಂಜ್ ಮಾಡಿದ್ಮೇಲೆ ಆ ಏನು ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ನ ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀವಿ. ಒಂದು ಥಿಂಗ್ ಆಯಿತು. ಅಗೇನ್ ಯಾವ ಪ್ಲೇಸಲ್ಲಿ ಕಲೆಕ್ಟ್ ಮಾಡಿದ್ದೀವಿ, ಓಕೆ, ಎಲ್ಲಿ ಅಂದರೆ ಯಾವ ಟೈಮಲ್ಲಿ ಕಲೆಕ್ಟ್ ಮಾಡಿದ್ದೀವಿ, ಆ ಪ್ಲ್ಯಾಂಟಿನ ಇಂಗ್ಲೀಷ್ ನೇಮ್, ಪ್ಲ್ಯಾಂಟಿನ ಲೋಕಲ್ ನೇಮ್, ಅಗೇನ್ ಪ್ಲ್ಯಾಂಟಿಗೆ ಸೈಂಟಿಫಿಕ್ ನೇಮ್ ಗೊತ್ತಿದ್ರೆ ಸೈಂಟಿಫಿಕ್ ನೇಮ್ನ ಏನು ಮಾಡ್ತೀವಿ ಕ್ಲೀನಾಗಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀವಿ. ಆಗ ನಿಮಗೇನು ಗೊತ್ತಾಗತ್ತೆ ನೋಡಿ, ಪ್ಲ್ಯಾಂಟ್ ಆಯಿತು, ಪ್ಲ್ಯಾಂಟು ಯಾವ ಲೋಕಲ್ ರೀಜನ್ಸಲ್ಲಿದೆ, ಯಾವ ಟೈಮಲ್ಲಿ ಕಲೆಕ್ಟ್ ಮಾಡಿದ್ರಿ, ಅದರ ಇಂಗ್ಲೀಷ್ ನೇಮು, ಅದರ ಲೋಕಲ್ ನೇಮು, ಅದರ ಸೈಂಟಿಫಿಕ್ ನೇಮ್, ಇದಿಷ್ಟು ಎಲ್ಲಿರುತ್ತೆ herbarium ಶೀಟಲ್ಲಿ ನಮ್ಗೆ ಏನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್, herbaria ಸರ್ವ್ ಆ್ಯಸ್ ಎ ಕ್ವಿಕ್ ರೆಫರಲ್ ಸಿಸ್ಟಮ್ ಇನ್ ಟ್ಯಾಕ್ಸಾನಮಿಕಲ್ ಸ್ಟಡೀಸ್. ಯಾಕಂದ್ರೆ ನಮಗೆ ಟ್ಯಾಕ್ಸಾನಮಿಕಲ್ ಸ್ಟಡೀಸಿಗೆ ಏನು ಮಾಡುತ್ತೆ ಕಂಪ್ಲೀಟಿಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬರು ಒಂದು ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಸರ್ಚ್ ಮಾಡಬೇಕಾದ್ರೆ herbarium ಶೀಟ್ನ ತೆಗೆದು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, herbarium ಶೀಟ್ಸಲ್ಲಿ ಏನಾಗುತ್ತೆ ಇಟ್ ಕಂಟೈನ್ ಡ್ರೈಡ್ ಪ್ಲ್ಯಾಂಟ್ ಸ್ಪೆಸಿಮನ್ ಇರುತ್ತೆ ಆ್ಯಂಡ್ ಆಲ್ಸೋ ಇನ್ಫಾರ್ಮೇಷನ್ ಏನಾಗುತ್ತೆ ಪ್ರೆಸೆಂಟ್ ಇರುತ್ತೆ. ಇದು ಟ್ಯಾಕ್ಸಾನಮಿಕಲ್ ಸ್ಟಡೀಸ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಹೌ herbarium ಹೆಲ್ಪ್ಸ್ ಇನ್ ಪ್ರಿಸರ್ವಿಂಗ್ ಪ್ಲ್ಯಾಂಟ್ ಸ್ಪೆಸಿಮನ್. ಟೋಟಲಿ 4 ಪಾಯಿಂಟ್ಸ್ ಇಂಡಿಕೇಟ್ ಮಾಡಿದ್ದೀವಿ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನೋಡಿ. herbarium ಶೀಟ್ಸ್ ಆರ್ ಅರೇಂಜ್ಡ್ according to a universal accepted system of classification, first thing. And second one, these specimen along with their description on herbarium sheets become a storehouse. Description mention madri. The herbarium sheets also carry a label providing information about date, yavaga collect madidra date, place of collection, English, local and botanical names present irutte, family and collector's name, ಯಾರು ಕಲೆಕ್ಟ್ ಮಾಡಿದ್ದು ಯಾವ ಫ್ಯಾಮಿಲಿಗೆ ಸೇರುತ್ತೆ, ಇದಿಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ herbarium ಸರ್ವ್ ಆ್ಯಸ್ ಎ ಕ್ವಿಕ್ ರೆಫರಲ್ ಸಿಸ್ಟಮ್ ಇನ್ ಟ್ಯಾಕ್ಸಾನಮಿಕಲ್ ಸ್ಟಡೀಸ್. ಟ್ಯಾಕ್ಸಾನಮಿಕಲ್ ಸ್ಟಡೀಸ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ 9th ಕ್ವಶನ್. ನೆಕ್ಸ್ಟ್ 10th ಕ್ವಶನ್, ವಾಟ್ ಈಸ್ ಬೊಟಾನಿಕಲ್ ಗಾರ್ಡನ್ಸ್, ಗಿವ್ ಎಕ್ಸಾಂಪಲ್.
ಆಲ್ಮೋಸ್ಟ್ ಇದು ಸಹ ಈಸಿಯೆಸ್ಟ್ ಕ್ವಶನ್ ಇದೆ, ಟ್ಯಾಕ್ಸಾನಮಿಕಲ್ ಏಡ್ಸಲ್ಲಿ ಬರುತ್ತೆ. ಬೊಟಾನಿಕಲ್ ಗಾರ್ಡನ್ಸ್ ಅಂದ್ಕೂಡಲೇ ದೀಸ್ ಆರ್ ಸ್ಪೆಷಲೈಸ್ಡ್ ಗಾರ್ಡನ್ಸ್ ಹ್ಯಾವ್ ಕಲೆಕ್ಷನ್ ಆಫ್ ಲಿವಿಂಗ್ ಪ್ಲಾಂಟ್ಸ್. ಸ್ಪೆಷಲೈಸ್ಡ್ ಗಾರ್ಡನ್, collection of living plants for reference. Plant species in botanical gardens are grown for identification purpose and each plant is labeled by indicating its botanical name and family. ಅಂದರೆ ಇಲ್ಲಿ ನೋಡಿ, ಬೊಟಾನಿಕಲ್ ಗಾರ್ಡನ್ ಅಂದ್ಕೊಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಇಟ್ ಈಸ್ ಅನ್ ಸ್ಪೆಷಲೈಸ್ಡ್ ಗಾರ್ಡನ್, ಕಂಟೈನ್ ಸ್ಪೆಷಲ್ ಪ್ಲಾಂಟ್ಸ್. ಸ್ಪೆಷಲ್ ಪ್ಲಾಂಟ್ಸ್ ವೆರೈಟೀಸ್ನ ಏನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ ಲಿವಿಂಗ್ ಪ್ಲಾಂಟ್ಸ್ ಇಂದು. ಆ್ಯಂಡ್ ಆಲ್ಸೋ ದಟ್ ಬೊಟಾನಿಕಲ್ ಗಾರ್ಡನ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಅವರ್ ರೆಫರೆನ್ಸ್ ಪರ್ಪಸ್. ರೆಫರೆನ್ಸಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದಿಸ್ ಬೊಟಾನಿಕಲ್ ಗಾರ್ಡನ್ ವಿಚ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಆ ಪ್ಲಾಂಟ್ ಬಗ್ಗೆ ಯಾವ್ಯಾವ ಥರದ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ ಅಂದರೆ ದಟ್ ಪ್ಲಾಂಟ್ ಸೈಂಟಿಫಿಕ್ ನೇಮ್, ಫ್ಯಾಮಿಲಿ, ಇದಿಷ್ಟು ಬಗ್ಗೆ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ. ದಟ್ ಏರಿಯಾ ಈಸ್ ಕನ್ಸಿಡರ್ಡ್ ಆಸ್ ಬೊಟಾನಿಕಲ್ ಗಾರ್ಡನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಗಿವ್ ಎಕ್ಸಾಂಪಲ್ ಫಾರ್ ಬೊಟಾನಿಕಲ್ ಗಾರ್ಡನ್. ಆಲ್ರೆಡಿ ನಾವು ಥಿಯರಿಲಿ ಸ್ಟಡಿ ಮಾಡಿದ್ದೀವಿ 3 ಎಕ್ಸಾಂಪಲ್. ಫಸ್ಟು ಕ್ಯೂ ಬೊಟಾನಿಕಲ್ ಗಾರ್ಡನ್ ಪ್ರೆಸೆಂಟ್ ಇನ್ ಇಂಗ್ಲೆಂಡ್, ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಹೌರಾ ಇಂಡಿಯಾ, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ ಇಂಡಿಯಾ. ದೀಸ್ 3 ಆರ್ ಎಕ್ಸಾಂಪಲ್ ಫಾರ್ ಬೊಟಾನಿಕಲ್ ಗಾರ್ಡನ್ಗೆ ತಗೊಳ್ಳುವಂಥ ಎಕ್ಸಾಂಪಲ್. ಇನ್ನು ನಂಬರ್ ಆಫ್ ಎಕ್ಸಾಂಪಲ್ಸ್ ಇದೆ. ಈ 3 ಎಕ್ಸಾಂಪಲ್ ಏನು ಮಾಡಿ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಬೊಟಾನಿಕಲ್ ಗಾರ್ಡನ್ ಅಂದ್ಕೊಳ್ಳಿ, ಈ ಆನ್ಸರ್ ಬರೀರಿ. ದೀಸ್ ಆರ್ ದಿ ಸ್ಪೆಷಲೈಸ್ಡ್ ಗಾರ್ಡನ್ ಹ್ಯಾವಿಂಗ್ ಕಲೆಕ್ಷನ್ ಆಫ್ ಲಿವಿಂಗ್ ಪ್ಲಾಂಟ್ಸ್ ಫಾರ್ ರೆಫರೆನ್ಸ್. ನಮ್ಮ ರೆಫರೆನ್ಸ್ ಸಿಗಬೇಕಲ್ವಾ. ಅಗೇನ್, ಪ್ಲಾಂಟ್ ಸ್ಪೀಶೀಸ್ ಇನ್ ಬೊಟಾನಿಕಲ್ ಗಾರ್ಡನ್ ಆರ್ ಗ್ರೋನ್ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್. ಯಾಕಂದರೆ ಸ್ಪೆಷಲೈಸ್ಡ್ ಪ್ಲಾಂಟ್ಸ್ ಇದೆ, ಐಡೆಂಟಿಫಿಕೇಶನ್ ಪರ್ಪಸ್ಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಈಚ್ ಪ್ಲಾಂಟ್ ಈಸ್ ಲೇಬಲ್ಡ್ ಬೈ ಇಂಡಿಕೇಟ್ ಇಟ್ಸ್ ಬೊಟಾನಿಕಲ್ ನೇಮ್ ಆ್ಯಂಡ್ ಫ್ಯಾಮಿಲಿ. ನಮಗೇನಾಗುತ್ತೆ ಅಲ್ಲಿ ಅದರ ಲೋಕಲ್ ನೇಮು ಗೊತ್ತಾಗುತ್ತೆ, ಇಂಗ್ಲೀಷ್ ನೇಮು ಗೊತ್ತಾಗುತ್ತೆ, ಬೊಟಾನಿಕಲ್ ನೇಮು ಗೊತ್ತಾಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ದಟ್ ಏರಿಯಾ ಇಸ್ ಕನ್ಸಿಡರ್ ಆಸ್ ಎ ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್ಗೆ ಎಕ್ಸಾಂಪಲ್ ಈ 3 ಎಕ್ಸಾಂಪಲ್ ಏನು ಮಾಡಿ ಇಂಡಿಕೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕೀ? ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್. ಇಲ್ಲಿ ವಾಟ್ ಈಸ್ ಕೀ, ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕೀ ಅಂದ್ಕೊಳ್ಳಿ ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ. Key are types of taxonomical aids used for identification of plants and animals based on similarities and dissimilarities. Identification of plants and animals based on similarity and dissimilarity, that one is considered as a key ಅಂತೇಳಿ ಕರಿತೀವಿ. Again, mention different types of keys ನ ಇಂಡಿಕೇಟ್ ಮಾಡಿ ಅಂತ ಹೇಳಿದರೆ, ಆ ಡಿಫ್ರೆಂಟ್ ಟೈಪ್ ಆಫ್ ಕೀಸ್ ಯಾವುದು ಅಂದರೆ ಫ್ಲೋರಾ, ಮ್ಯಾನ್ಯುವಲ್ಸ್, monographs and catalogs are the different type of keys ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಫ್ಲೋರಾ, ಮ್ಯಾನ್ಯುವಲ್ಸ್, monographs and catalogs are the different types of keys ಅಂತೇಳಿ ಏನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ರಿ. Key means it is nothing but identification of plants and animals on the basis of similarities and dissimilarities. That one is considered as a key ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿದರೆ, ಹೌ ಆರ್ ಕೀ ಯೂಸ್ಫುಲ್ ಇನ್ ಸ್ಟಡಿಂಗ್ ಟ್ಯಾಕ್ಸಾನಮಿ? ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಹೇಗೆ ಯೂಸ್ ಆಗುತ್ತೆ ಕೀ ಅಂದರೆ, ದಿ ಕೀ ಹೆಲ್ಪ್ ಇನ್ ಕರೆಕ್ಟ್ ಐಡೆಂಟಿಫಿಕೇಶನ್ ಆ್ಯಂಡ್ ನೋವಿಂಗ್ ದಿ ಹ್ಯಾಬಿಟ್ಯಾಟ್ಸ್ ಆಫ್ ಪ್ಲಾಂಟ್ಸ್. ಯಾಕಂದರೆ ಕೀ ಏನು ಮಾಡುತ್ತೆ, ಆ ಪ್ಲ್ಯಾಂಟ್ಸಿನ ಹ್ಯಾಬಿಟ್ಯಾಟ್ ಬಗ್ಗೆ ನಮಗೇನಾಗುತ್ತೆ, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ. ಅಂದರೆ ಎಲ್ಲಿ ಪ್ಲ್ಯಾಂಟ್ಸ್ ಇದೆ, ಯಾವ ಏರಿಯಾದಲ್ಲಿ ಡೆವಲಪ್ ಆಗುತ್ತೆ, ಅದರ ಟೋಟಲ್ ಸಿಸ್ಟಮ್ ಯಾವ ಥರ ಇರುತ್ತೆ, ಯಾವ ಹ್ಯಾಬಿಟ್ಯಾಟಲ್ಲಿ ಮಾತ್ರ ಡೆವಲಪ್ ಆಗುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಕೀ ನಮಗೆ ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಥಿಂಗ್ ಆಯಿತು. ಸೆಕೆಂಡ್ ಥಿಂಗ್, ಕೀಸ್ ಆರ್ ಇಂಡೆಕ್ಸ್ ಟು ದಿ ಪ್ಲಾಂಟ್ ಸ್ಪೀಶೀಸ್ ಇನ್ ಎ ಗಿವನ್ ಏರಿಯಾ. ನಾವಲ್ಲಿ ಫ್ಲೋರಾ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಈಗ ಫ್ಲೋರಾ ಅಂತ ಟರ್ಮ್ ಯೂಸ್ ಮಾಡಿದಾಗ ಏನತ್ತೆ, ನಂಬರ್ ಆಫ್ ಪ್ಲಾಂಟ್ಸ್ ವೆರೈಟಿ ಪ್ರೆಸೆಂಟ್ ಇನ್ ಎನ್ ಗಿವನ್ ಏರಿಯಾದಲ್ಲಿ ನಮ್ಗೆ ಐಡೆಂಟಿಫಿಕೇಶನ್ಗೆ ಸಪೋರ್ಟ್ ಮಾಡಿ ನಾವು ಅದನ್ನು ಐಡೆಂಟಿಫೈ ಮಾಡಿದೆ. ದಟ್ ಈಸ್ ಫ್ಲೋರಲ್ ರೀಜನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಕೀಸ್ ಆರ್ ಇಂಡೆಕ್ಸ್ ಟು ದಿ ಪ್ಲಾಂಟ್ ಸ್ಪೀಶೀಸ್ ಇನ್ ಎ ಗಿವನ್ ಏರಿಯಾ. ದಿ ಫ್ಲೋರಾ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್ ಇನ್ ಎ ಗಿವನ್ ಏರಿಯಾ. ಅಂದರೆ ಒಂದು ಏರಿಯಾದಲ್ಲಿ ಏನು ನಾವು ಫ್ಲೋರಾ ಅಂತ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತೀವಿ, ಎಲ್ಲಿ ಕೀಯಲ್ಲಿ, ದಟ್ ಫ್ಲೋರಾ ವಿಚ್ ಪ್ರೊವೈಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ ಇನ್ ಆನ್ ಏರಿಯಾ. ಆ ಪ್ಲಾಂಟಲ್ಲಿ ಆ ಏರಿಯಾದಲ್ಲಿ ಪ್ಲಾಂಟ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಅಗೇನ್ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಫ್ಲೋರಾ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಮ್ಯಾನ್ಯುವಲ್ಸ್ ಆರ್ ಯೂಸ್ಫುಲ್ ಇನ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಫಾರ್ ಐಡೆಂಟಿಫಿಕೇಶನ್ ಆಫ್ ನೇಮ್ಸ್ ಆಫ್ ಸ್ಪೀಶೀಸ್ ಫೌಂಡ್ ಇನ್ ಆನ್ ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಮ್ಯಾನ್ಯುವಲ್ ಇದೆ ಅಂತ ಮಾಡಿ.
ಈಗ ಮ್ಯಾನ್ಯುಲಲ್ಲಿ ನೋಡ್ಕೊಂಡು ನೀವು ಅಕಸ್ಮಾತ್ ಐಡೆಂಟಿಫೈ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಅನಿಮಲ್ ಆಗಿರ್ಬೋದು ಪ್ಲ್ಯಾಂಟ್ ಆಗಿರ್ಬೋದು ಅದಷ್ಟರ ಬಗ್ಗೆ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಆ ಮ್ಯಾನ್ಯುಲ್ ಏನಾಗುತ್ತೆ ನಿಮಗೆ ಪ್ರೊವೈಡ್ ಮಾಡುತ್ತೆ. ಇದರಿಂದ ನಮಗೆ ಏನಾಗುತ್ತೆ, ಪ್ಲ್ಯಾಂಟು ಮತ್ತು ಅನಿಮಲ್ ಸ್ಪೀಷೀಸ್ನ ಐಡೆಂಟಿಫಿಕೇಷನ್ಗೆ ಏನಾಗುತ್ತೆ ಮ್ಯಾನ್ಯುಲ್ ಸಪೋರ್ಟ್ ಮಾಡುತ್ತೆ. ಇದು ನೆಕ್ಸ್ಟ್ ಒನ್ ಆಯಿತು. ಆ್ಯಂಡ್ ಲಾಸ್ಟ್ ಒನ್ monographs. The monograph contain information about any one taxon. ಯಾವುದರ ಒಂದು ಟ್ಯಾಕ್ಸನ್ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೊನೋಗ್ರಾಫ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೋಡಿ ಈ ಕಾನ್ಸೆಪ್ಟ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತೀರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವ ಥರ ಯೂಸ್ಫುಲ್ ಇದೆ ಅಂದರೆ, ಒಂದು ಏರಿಯಾದಲ್ಲಿ ಪ್ಲ್ಯಾಂಟ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ, ಅದರ ಹ್ಯಾಬಿಟ್ಯಾಟ್ ಯಾವ ಥರ ಇದೆ, ಇದಿಷ್ಟು ಬಗ್ಗೆನ ಇನ್ಫಾರ್ಮೇಷನ್ ಯಾರು ಕೊಟ್ಟರು, ಫ್ಲೋರಾ ಕೊಟ್ಟರು. ಅಗೇನ್ ಮ್ಯಾನ್ಯುಲ್ ಅಂತ ನೋಡ್ಕೊಳ್ಳಿ ಏನಾಗುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಐಡೆಂಟಿಫಿಕೇಷನ್ ಆಫ್ ಅನಿಮಲ್ ಆರ್ ಪ್ಲಾಂಟ್ ಸ್ಪೀಷೀಸ್ಗಳನ್ನ ಐಡೆಂಟಿಫಿಕೇಷನ್ಗೆ ಏನು ಮಾಡ್ತು, ಸಪೋರ್ಟ್ ಮಾಡ್ತು. ಅಗೇನ್ ಮೊನೋಗ್ರಾಫ್ ಅಂದ್ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ಇಟ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎನಿ ಒನ್ ಟ್ಯಾಕ್ಸಾನ್ ಬಗ್ಗೆ ಏನು ಮಾಡ್ತು, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತು. ದಿಸ್ ಈಸ್ ಅಬೌಟ್ ದಿ ಹೌ ದಿ ಕೀ ಆರ್ ಯೂಸ್ಫುಲ್ ಇನ್ ಸ್ಟಡಿಯಿಂಗ್ ದಿ ಟ್ಯಾಕ್ಸಾನಮಿ. ಇದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿದರೆ, write line hierarchy for man, mango, tiger, wheat, housefly. line hierarchy ಅಂದ್ಕೂಡಲೇ ಸ್ಪೀಷೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್. ಓಕೆ, ಇಲ್ಲಿ ನನಗೆ 1 2 3 4 5 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಮನೆಯಲ್ಲಿ ಕೂತ್ಕೊಂಡು ಈ 5ರದ್ದು ಲಿನೈನ್ ಹೈರಾರ್ಕಿನ ಇಂಡಿಕೇಟ್ ಮಾಡಬೇಕು. ಅಂದರೆ ಮ್ಯಾನಿನ ಸ್ಪೀಷೀಸ್ ನೇಮ್, ಜೀನಸ್ ನೇಮ್, ಫ್ಯಾಮಿಲಿ ನೇಮ್, ಆರ್ಡರ್, ಕ್ಲಾಸ್, ಫೈಲಮ್ನ ಇಂಡಿಕೇಟ್ ಮಾಡಬೇಕು. ಅದೇ ಥರ ವೀಟ್ ಇಂದು ಸ್ಪೀಷೀಸ್ ನೇಮ್, ಜೀನಸ್ ನೇಮ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ನ ಇಂಡಿಕೇಟ್ ಮಾಡಬೇಕು. ಅದೇ ಥರ ಟೈಗರ್ ಇಂದು ಸ್ಪೀಷೀಸ್ ನೇಮ್, ಜೀನಸ್ ನೇಮ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ನ ಏನು ಮಾಡಬೇಕು, ಇಂಡಿಕೇಟ್ ಮಾಡಬೇಕು. ಈ 5 ನಿಮಗೆ ಹೋಮ್ವರ್ಕ್ ಕ್ವಶನ್. ನೀಟಾಗಿ ಏನು ಮಾಡಿ 5ರದ್ದು ಲಿನೈನ್ ಹೈರಾರ್ಕಿನ ಏನು ಮಾಡಿ ಇಂಡಿಕೇಟ್ ಮಾಡಿ. ಓಕೆ, ದಿಸ್ ಇಸ್ ಅಬೌಟ್ ದಿ 2 and 3 ಮಾರ್ಕ್ ಕ್ವಶನ್ಸ್ ಆಫ್ ಲಿವಿಂಗ್ ವರ್ಲ್ಡ್ ಕಾನ್ಸೆಪ್ಟ್. ಲಿವಿಂಗ್ ವರ್ಲ್ಡ್ ಕಾನ್ಸೆಪ್ಟಲ್ಲಿ ಬರುವಂಥ ಮೇಜರ್ ಅಂದರೆ ಇಂಪಾರ್ಟೆಂಟ್ 2 ಮತ್ತು 3 ಮಾರ್ಕ್ ಕ್ವಶನ್ಸ್ನ ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸಮ್ ಟೈಮ್ ಏನಾರ 5 ಮಾರ್ಕಿಗೆ ಕೇಳ್ತೀಯಾರೆ ಅಂದರೆ ಟ್ಯಾಕ್ಸಾನಮಿಕಲ್ ಏಡ್ಸ್ನ ಕೇಳ್ಬೋದು. ಅಂದರೆ ರೈಟ್ ದಿ ಟ್ಯಾಕ್ಸಾನಮಿಕಲ್ ಏಡ್ಸ್, ರೈಟ್ ಅಂಡ್ ನೋಟ್ ಆನ್ ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂತೇಳಿ. ಆಗ ನೀವೇನು ಮಾಡಬೇಕಂದ್ರೆ ಹರ್ಬೇರಿಯಂ, ಬೊಟಾನಿಕಲ್ ಗಾರ್ಡನ್, ಮ್ಯೂಸಿಯಂ, ಝುವಾಲಜಿಕಲ್ ಪಾರ್ಕ್, ಕೀ, ಇದಿಷ್ಟನ್ನ ಏನು ಮಾಡಬೇಕು, ಇಂಡಿಕೇಟ್ ಮಾಡಬೇಕು. ಓಕೆ, ಟೋಟಲಾಗಿ ಏನು ಮಾಡಿ ಕ್ವಶನ್ಗಳನ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಥಿಯರಿ ಕಾನ್ಸೆಪ್ಟನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿದಾಗ ಏನಾಗುತ್ತೆ ನಿಮಗೆ, ಅಥವಾ ಅರ್ಥ ಮಾಡ್ಕೊಂಡಾಗ ಪ್ರತಿಯೊಂದು ಕ್ವಶನು ನಿಮಗೆ ತುಂಬ ಈಸಿಯೆಸ್ಟ್ ಆಗುತ್ತೆ, ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಕ್ವಶನ್ ನೋಡ್ಕೊಳ್ಳಿ ಏನು ಮಾಡ್ತೀರಾ, ನೀವೇ ಆನ್ಸರ್ನ ಹೇಳುವಂಥ ಪ್ರಯತ್ನ ಮಾಡ್ತೀರಾ ಮತ್ತು ಬರೆಯುವಂಥ ಪ್ರಯತ್ನ ಮಾಡ್ತೀರಾ. ಓಕೆ, ಹಾಗಾಗಿ ಈ ಚಾಪ್ಟರ್ನ ನೀಟಾಗಿ ಏನು ಮಾಡಿ ಒಂದ್ಸಲಿ ಸ್ಟಡಿ ಮಾಡ್ಕೊಳ್ಳಿ. ಕಂಪ್ಲೀಟ್ ಸ್ಟಡಿ ಆದಮೇಲೆ, ಪರ್ಫೆಕ್ಟ್ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಿ ಈ ಕ್ವಶನ್ಸ್ಗಳನ್ನೆಲ್ಲ ನೀಟಾಗಿ ಒಂದ್ಸಲಿ ನೋಡಿಕೊಂಡು ಅಗೇನ್ ನೀವೇ ಒಂದ್ಸಲಿ, ನಾನು ವಿತ್ ಆನ್ಸರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೊಂದ್ಸಲಿ ಕ್ವಶನ್ಗಳನ್ನ ಹಾಕೊಳ್ಳಿ, ನೀವೇ ಏನು ಮಾಡಿ ಖುದ್ದಾಗಿ ಆನ್ಸರ್ ಮಾಡಿದಾಗ ಈ ಚಾಪ್ಟರ್ ನೀವೇನಾಗ್ತೀರಾ, ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗ್ತೀರಾ. ಓಕೆ, ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್. ಥ್ಯಾಂಕ್ ಯು.